ಈ ರೀತಿಯಾದಂಥ ಪ್ಲಾನ್ ಇತ್ತು. ಕುಮಾರಸ್ವಾಮಿ ಅವರು ಜೊತೆ ಜಮೀರ್ ಅಹ್ಮದ್ ಖಾನ್ ಚರ್ಚೆಯಲ್ಲಿದ್ದಾರೆ ಅಂತ ಒಂದು ಮೂಲಗಳು ತಿಳಿಸಿರುವಂತಹ ವಿಷಯ. ಬಟ್ ಇದೇ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು, ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿ ಕೆಲಸ ಮಾಡೋರಿದ್ದಾರೆ, ಬಟ್ ಕುಮಾರಸ್ವಾಮಿಗೆ ಇದು ಜಮೀರ್ ಅಹ್ಮದ್ ಖಾನ್ಗೆ ಇದೀಗ ಕಾಂಗ್ರೆಸ್ನಲ್ಲಿ ಸ್ಥಾನಮಾನಗಳು ಸಿಕ್ಕಿವೆ, ಅವ್ರು ಅಲ್ಲೇ ಚೆನ್ನಾಗಿರ್ಲಿ ಅಂತ. ಜಮೀರ್ 2.0 ಪ್ಲಾನ್ ಏನಾದರೂ ಇದೆಯಾ? 2028ರ ವೇಳೆಗೆ ಧೂಳು ಪಾಲಿಟಿಕ್ಸ್ಗೆ ಈಗಿನಿಂದಲೇ ನಡೀತಿದೆಯಾ ಪ್ಲಾನ್? ಜೆಡಿಎಸ್ಗೆ ನ್ಯಾಷನಲ್ ಟ್ರಾವೆಲ್ಸ್ ಬಸ್ನಲ್ಲಿ ಲೀಡರ್ಸ್ ಕರೆದೊಯ್ಯೋದಕ್ಕೆ ಪ್ಲಾನ್ ನಡೀತಾ ಇದೆ. 2028ರ ಹೊಸ ಸರ್ಕಾರಕ್ಕೆ ತನ್ನದ ಟೀಮ್ ಕಟ್ಟಿ ಜೆಡಿಎಸ್ ಸೇರೋದ್ರ ಬಗ್ಗೆ ಪ್ಲಾನ್ ಅಲ್ಲಿದ್ದಾರೆ. ಮೂರನೇ ಬಾರಿಗೆ ಕುಮಾರನ ಸಿಎಂ ಮಾಡಲು ಸಾರಥ್ಯ ವಹಿಸಿಕೊಳ್ತಾರ ಜಮೀರ್ ಅಹ್ಮದ್ ಖಾನ್. ಹಾಲಿ ಕಾಂಗ್ರೆಸ್ನಲ್ಲಿ ಜಮೀರ್ ಕತೆ ಕೈ ಜೋಡಿಸಲು ಹಲವು ನಾಯಕರ ತೆರೆಮರೆ ಮಾತುಗಳು ನಡೀತಾ ಇದೆ. ಒಟ್ಟಿನಲ್ಲಿ ಅಧಿಕಾರದಲ್ಲಿ ಇರಬೇಕಂತಲೇ ಜಮೀರ್ ಮಾಡ್ತಿರೋ ಗೇಮ್ ಪ್ಲಾನ್ಗೆ ಸಾಥ್ ಸಿಗ್ತಿದೆಯಾ? ರಾಜಕಾರಣದಲ್ಲಿ ಹೊಸ ಅಲೆ ಬಿಸಲು ಜಮೀರ್ ಕ್ಯಾಂಪ್ನಲ್ಲಿ ಚರ್ಚೆ ನಡೀತಾ ಇದೆಯಾ ಅಂತ. ಜಮೀರ್ 2.0 ಪ್ಲಾನ್ ಏನು ಹಾಗಾದ್ರೆ? ಪಾಲಿಟಿಕ್ಸ್ಗೆ ಈಗಿನಿಂದಲೇ ನಡೀತಾ ಇದೆಯಾ ಕೇಲ್ ಪಾಲಿಟಿಕ್ಸ್ ಅಂತ. ಅಂದ್ರೆ ಜೆಡಿಎಸ್ಗೆ ನ್ಯಾಷನಲ್ ಟ್ರಾವೆಲ್ಸ್ ಬಸ್ನಲ್ಲಿ ಲೀಡರ್ಸ್ ಕರೆದೊಯ್ಯೋದಕ್ಕೆ ಪ್ಲಾನ್ ಅನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಒಂದು ಕಡೆ ಮತ್ತೆ 2028ರ ಹೊಸ ಸರ್ಕಾರಕ್ಕೆ ತನ್ನದೇ ಟೀಮ್ ಕಟ್ಟಿ ಜೆಡಿಎಸ್ಗೆ ಸೇರ್ಪಡೆ ಆಗುವಂತ ಪ್ಲಾನ್ ಅಲ್ಲಿ ಇದ್ದಾರಾ ಅಂತ. ಯಾಕಂದ್ರೆ ಕುಮಾರಸ್ವಾಮಿನೂ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಚರ್ಚೆ ಮಾಡಿ ಒಂದಿಷ್ಟು ಪ್ಲಾನ್ ಅನ್ನ ರೂಪಿಸ್ಕೊಂಡಿದ್ರು.